ಎಲ್ಲಿ ಏನು ಬೈಕ್ ಅವ್ರಿಗ? ಹೌದಾ, ನೋಡ್ತೀನಣ್ಣ, ಥ್ಯಾಂಕ್ ಯು. ಆಕ್ಸಿಡೆಂಟ್ ಆಗಿದೆಯಂತೆ, ಆಂಬುಲೆನ್ಸೂ ಬಂತು. ಹ್ಞೂ ಬಂದಾಯ್ತು. ಹ್ಞೂ ಕಣ, ಕ್ಯೂಟ್ ಆಗಿದೆಯಾ ನೀನು. ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸುಮಾರು ದಿನ ಆದ ಮೇಲೆ ಒಂದು ರೈಡ್ ಅಂತ ಮಾಡ್ತಾ ಇದ್ದೀನಿ. ಈ ವರ್ಷದ ಮೊಟ್ಟ ಮೊದಲ ರೈಡ್ ಅಂತ ಹೇಳ್ಬೋದು. ಅದು ಜನವರಿ ಎಂಡಿಂಗ್ ಅಲ್ಲಿ ಒಂದು ವೀಕೆಂಡ್ ಟ್ರಿಪ್ ನ ಮಾಡ್ತಾ ಇದ್ದೀನಿ. ಕಾಲದಲ್ಲಿ ಯಾವಾಗ್ಲೂ ರೈಡ್ ಅಲ್ಲಿ ಇರ್ತಿದ್ದೆ, ಮಧ್ಯದಲ್ಲಿ ಬೇರೆ ಕೆಲಸ ಮಾಡ್ತಾ ಇದ್ದೆ. ಈಗ ಹೆಂಗಾಗಿದೆ ಹೇಳಿ, ಎಲ್ಲಾ ಕೆಲಸ ಮಾಡ್ಕೊಂಡು ಮಧ್ಯದಲ್ಲಿ ಒಂದು ರೈಡ್ ಮಾಡ್ಬೇಕು ಅಂತಂದ್ರೆ ಕಷ್ಟ ಆಗ್ತಾ ಇದೆ. ಓಕೆ, ಸೊ ಬಂದು ಇವಾಗ ಸೆಟ್ ಆಗಿದ್ದೀವಿ ಮೋಟೋ ಬ್ಲಾಗ್ ಸೆಟಪ್ಗೆ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಅನ್ನೋದೇ ಮ್ಯಾಟ್ರು. ಸೊ ಈ ಸಲ ನಾನು ಸೋಲೋ ಮಾಡ್ತಾ ಇಲ್ಲ, ಗ್ರೂಪ್ ಟ್ರಿಪ್ಪೇನೆ ಮಾಡ್ತಾ ಇದ್ದೀನಿ. ಸೊ ಮುಂದೆ ಹೋಗ್ತಾ ಯಾರ್ಯಾರು ಬರ್ತಾರೆ ಏನು ಅನ್ನೋ ಕಂಪ್ಲೀಟ್ ಡೀಟೇಲ್ನ ನಾನು ನಿಮಗೆ ಕೊಡ್ತೀನಿ, ಓಕೆನಾ? ಸೊ ಈಗ ನಾನು ಆ್ಯಕ್ಚುಲಿ ಹೋಗ್ಬೇಕಾಗಿರೋದು ಎಲ್ಲಿಗೆ ಅಂತಂದರೆ ಪಾರ್ಲೆ ಗೇಟ್ ಇದೆಯಲ್ಲ, ಅದ್ರ ಹತ್ರಕ್ಕೆ ಹೋಗ್ಬೇಕು. ಬನ್ನಿ ಒಂದು ಒಳ್ಳೆ ಟ್ರಿಪ್ ಮಾಡ್ಕೊಂಬರೋಣ ಆಫ್ಟರ್ ಸೋ ಮೆನಿ ಡೇಸ್. ನನ್ನ ಕತೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಅಪ್ಪವರು ಬೆಳಗ್ಗೆ ಎದ್ದು ಸನ್ರೈಸ್ ನೋಡ್ಬಿಟ್ಟು ಕೂಗಾಡ್ತಾರೆ ಗೊತ್ತಾ ಒಂದು ಫಿಲಮಲ್ಲಿ, ಆ ಥರ ಫೀಲ್ ಆಯ್ತಾ ಇದೆ ನನಗೆ. ಅಂದರೆ ತುಂಬ ಸೋಮಾರಿ ಆಗ್ಬಿಟ್ಟಿದ್ದೀನಿ, ಅದಂತೂ ಗೊತ್ತಾಗ್ತಾ ಇದೆ ನನಗೆ. ಇಲ್ಲೇ ಶುರು ಆಯಿತು ಬೈಕ್ ರೈಡ್ದು. ಅಯ್ಯೋ ಅಂತಂತಾರೆ. ಒಂದು ಸೂಪರ್ ಬೈಕ್ಗಳ ಗ್ರೂಪ್ ಆಯಿತು, ಅಲ್ಟಿಮೇಟ್ ಆಗಿತ್ತು. ಬೆಳಗ್ಗೆ ಡಿವಾ ಸಿಟ್ಸ್ ಹಾಕ್ಬಿಟ್ರೆ ಒಳ್ಳೆ ಮಜಾ. ಲೊಕೇಶನ್ಗೆ ಬಂದೆ. ಆ್ಯಕ್ಚುಲಿ ಇಲ್ಲೇ ಅವ್ರು ನನಗೆ ಹೇಳಿರೋದು, ಇಲ್ಲಿಂದ ಒಟ್ಟಿಗೆ ಹೋಗೋಣ ಅಂತ. ಮೊನ್ನೆ ಅಲ್ಲೆಲ್ಲಾದರೂ ವೆಯ್ಟ್ ಮಾಡಿದ್ರೆ ಆಯಿತು. ಪಾರ್ಲೆಟೋಲ್ ಶಕ್ತಿ ಯೋಜನೆ ಅಲ್ಲೆಲ್ಲ ಸೂಪರ್ ಬೈಕ್ಸ್ಗಳು ಫುಲ್ಲು. ಎಲ್ಲಿ ಏನು ಬೈಕ್ ಅವ್ರಿಗ? ಹೌದಾ, ನೋಡ್ತೀನಣ್ಣ, ಥ್ಯಾಂಕ್ ಯು. ನೋಡಿ, ಯಾರಿಗೋ ಆಕ್ಸಿಡೆಂಟ್ ಆಗಿದೆಯಂತೆ ಮೇಲೆ. ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಟೀಮೇ ಇವಾಗ ರೆಸ್ಕ್ಯೂ ಮಾಡಬೇಕು. ಯಾರ ಜೊತೆಲಿ ಬಂದಿರ್ತಾರೋ ಅವರೇನೆ. ಬಟ್ ರೈಡ್ಗಳು ಮಾಡಿ ಆದರೆ ಹುಷಾರಾಗಿ ಮಾಡಿ ಸ್ವಲ್ಪ. ಅಂತಾನೇನು ಹೊಸಿ ಬೈಕ್ ಬರ್ತಾವಾಗರು. ಆ್ಯಕ್ಚುಲಿ ಇವಾಗ ಆಂಬುಲೆನ್ಸೂ ಬಂತು, ಮೇ ಬಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಯಾವುದಾದ್ರೂ ಬೈಕ್ ಗ್ರೂಪ್ಗಳಲ್ಲಿ ಬರುತ್ತೆ, ಆವಾಗ ನೋಡಿದ್ರೆ ಗೊತ್ತಾಗುತ್ತೆ ಡೀಟೇಲ್ಸ್ ಏನು ಎತ್ತ ಅಂತ. ರಘುಬ್ರಾ, ಸ್ಟ್ರೀಟ್ ಟ್ರಿಪ್ಪಲ್ಲಿ ಹೆಂಗಿದೆ ಗಾಡಿ? ಆಮೇಲೆ ಈಗ ಏನು ಎಕ್ಸೈಟ್ಮೆಂಟು, ಖುಷಿ ಹುಡ್ಗಂಗೆ. ಹೋಗಿ ಬಂದಾಯ್ತು. ನಮಸ್ತೆ ಸರ್. ಸರ್ ಇಲ್ಲ ಸರ್, ಇಲ್ಲೇ ಇದ್ದೆ. ಇಲ್ಲೇ ಇದ್ದೆ. ನಾಗರಬಾವಿಲಿದ್ದೆ. ಲಾಸ್ಟು ಇದು ಕುದುರೆಮುಖ ಹೋಗಿದ್ದೆ ಸರ್, ಅದೇ ಲಾಸ್ಟು. ಒಂದು 4 ದಿನ. ನೋಡಿದೆ. ಫಿರೋಜ್ ಸರ್ ಹಾಕಿದ್ರು 3 ಡೇಸು. ಯಾವುದು? 2 ನಂದೆ. ಬಂದಾಯ್ತು. ಹ್ಞೂ ಕಣ, ನೋಡಿದ್ಯಾ? ಹೌದಾ, ಅವನಲ್ಲಿ ಮೈಸೂರಲ್ಲಿ ಇರ್ತಾನೆ, ಸಿಗ್ಬೋದು. ಎಷ್ಟು ಕ್ಯೂಟ್ ಆಗಿದೆಯಾ ನೀನು. ಸರಿ ಬರಲಾ, ಬಾಯ್, ಸಿಗೋಣ. 10th ಸಖತ್ತಾಗಿದೆಯಾ, ಚೆನ್ನಾಗಿ ಓದು. ಲಾಗಲ್ಲಿ ಬರ್ತಾ ಇದೆಯಾ ನೋಡಿಲಿ, ಆನಲ್ಲಿ ಐತಲ್ಲ. ಹಾಂ, ಓಕೆ, ಥ್ಯಾಂಕ್ ಯು. ಹುಷಾರು, ಬಾಯ್. ಎಸ್, ಸರಿ, ಹುಷಾರು. ಎಸ್, ಬಾಯ್. ಓಕೆ, ಸೊ ಎಲ್ಲ ಬಂದಾಯಿತು. ಮತ್ತು ಇವಾಗ ಹೊರಡ್ತಾ ಇದ್ದೀವಿ. ಅಣ್ಣ ಆ್ಯಕ್ಚುಲಿ ಲೊಕೇಶನ್ ಏನು ಎತ್ತ ಗೊತ್ತಿಲ್ಲ ನನಗೆ. ಸೊ ಜಸ್ಟ್ ಈಗ ಅವ್ರನ್ನ ಫಾಲೋ ಮಾಡಿಬಿಟ್ರೆ ಬೆಸ್ಟು. ಸೊ ಇವರು ರಘುರಾಮಪ್ಪ ಅವರು ಮತ್ತು ದಯಾನಂದ್ ಸರ್ ಎಲ್ಲ ಆರಾಮಾಗಿ ಪೀಸ್ಫುಲ್ಲಾಗಿ ಒಂದು ರೈಡ್ ನೋಡ್ಕೊಂಡು ಬಂದ್ಬಿಡೋಣ. ದಯಾನಂದ್ ಸರ್ ಈ ಸಲ ರಾಯಲ್ ಎನ್ಫೀಲ್ಡ್ ತಗೊಂಡ್ಬಂದ್ಬಿಟ್ಟವ್ರೆ. ಅದೇ ನೋಡಿ ಖುಷಿನೇ ಆಗೋಯ್ತು ನನಗೆ. ಹಳೆ ಗಾಡಿ ಅಂತ ಕಾಣಿಸುತ್ತೆ ಅವ್ರದ್ದು. ಇನ್ನು ರಘುಬ್ರ ಬಂದ್ಬಿಟ್ಟು ರೀಸೆಂಟಾಗಿ ತಗೊಂಡಿದ್ದು ಸ್ಟ್ರೀಟ್ ಟ್ರಿಪ್ಪಲ್ಲು ಒಂದು ಡ್ರೈವ್ ಮಾಡೋಣ ಇರಿ. ಆಮೇಲೆ ಪಾಪ ಅವರು ಒಬ್ರಿಗೆ ಬೈಕ್ ಓಡ್ಸೋಕೆ ಕೊಟ್ಟರು ಗೊತ್ತಾ, ಒಬ್ಬ ಹುಡುಗಂಗೆ. ಆ ಹುಡುಗಂದು ಮುಖದ ಎಕ್ಸ್ಪ್ರೆಷನ್ ನೋಡಬೇಕಿತ್ತು, ಏನು ಖುಷಿ ಆಗ್ಬಿಟ್ಟಿದ್ದ ಅಂತ. ಯಪ್ಪ,
ಆ ಲೆವೆಲ್ಗೆ ಇರುತ್ತೆ ಬೈಕ್ ಕ್ರೇಜು ಅನ್ನೋದು ನನಗೆ ಒಂಥರ ಹಿಂಗೂ ಇದೆಯಾ ಅನ್ನೋ ಥರ ಫೀಲ್ ಆಯಿತು. ನೀವು ಸಂಡೇ ಬಂದರೆ ಇಲ್ಲಿ ಯಾವ್ಯಾವ ಲೆವೆಲ್ಗೆ ನೋಡ್ಬೋದು ಅಂತಂದರೆ ಬೈಕ್ಗಳು ಒಂಥರ ಏನೋ ಒಂಥರ ಚಂದ. ಇಂಟರ್ಕಾಮಲ್ಲಿ ಕನೆಕ್ಟ್ ಆಗಿದ್ದಿದ್ರೆ ಮಜಾ ಇರ್ತಿತ್ತು, ಆ್ಯಕ್ಚುಲಿ ಮಾತಾಡ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಟೈಮ್ ಇರಲಿಲ್ಲಲ್ಲ, ಹಂಗಾಗಿ ಮೂವ್ ಆಗ್ತಾ ಇದ್ದೀವಿ. ನೋಡೋಣ, ಆದರೆ ಅಲ್ಲೆಲ್ಲಾದರೂ ಇಂಟರ್ಕಾಮ್ ಪೇರ್ ಮಾಡ್ಕೊಬೇಕು. ಇದೇ ಆ್ಯಕ್ಚುಲಿ ಲೊಕೇಶನ್ನು. ಇಲ್ಲಿ ಬಿನ್ನಮಂಗಲದಲ್ಲಿ ಒಂದು ದೇವರಿದೆ ಆಯಿತಾ, ದೇವಸ್ಥಾನ ಸಖತ್ತಾಗಿದೆ, ಮುಕ್ತಿನಾಥೇಶ್ವರನ ಏನೋ ಸಮಥಿಂಗ್. ಸೊ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಇದೇ ನೋಡಿ ದೇವಸ್ಥಾನ, ಮುಕ್ತಿನಾಥೇಶ್ವರ ದೇವಸ್ಥಾನ ಬಿನ್ನಮಂಗಲ ಅಂತ. ಒಳ್ಳೆ ಪಾರ್ಕಿಂಗ್ ಲಾಟ್ ಇದೆ ಮಾತ್ರ. ಎಷ್ಟು ಅಲ್ಲಿಂದ 20 ಕಿಲೋಮೀಟ್ರ್ ಏನೋ. ನೋಡೋಣ ನೆಕ್ಸ್ಟು. ತುಂಬ ಲೈಫಲ್ಲಿ ಫಸ್ಟ್ ಟೈಮ್ ವಿಶ್ವಾಸ ಹೋಗಿರೋದು. ಹೌದಾ? ನಾನು ಹಂಗೆ ನೆನ್ನೆ ಕಳಿಸಿದ್ದು ಇದೇ ಲೊಕೇಶನ್, ಕರೆಕ್ಟ್ ಅಲ್ಲ? ಕರೆಕ್ಟ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಆರಾಮ್. ಏನು ಗಾಡಿ ಶುರುವಾಗ್ತಾ ರೈಡ್ ಮುಗೀತಾ? ಇಲ್ಲ ಸರ್, ನಾನು ನೆನ್ನೆನೇ ಕಳಿಸ್ದೆ ಲೊಕೇಶನ್ ಕರೆಕ್ಟಾಗಿದ್ದೇನೆ. 20 ಸರ್. ನಮಸ್ಕಾರ, ಕಿರಣ್ ಅಂತ ಸರ್. ನಮಸ್ತೆ, ಕಿರಣ್ ಅಂತ ಸರ್. ಇಲ್ಲ ಇಲ್ಲ ಇಲ್ಲ. ಇದೇ ಜಾಗ ನೋಡಿ ನಾವಿವತ್ತು ಬರಬೇಕಾಗಿದ್ದಂಥ ದೇವಸ್ಥಾನ ಬಿನ್ನಮಂಗಲ, ಅಂದರೆ ನೆಲಮಂಗಲದ ಬಳಿ ಇರತಕ್ಕಂಥ ಶ್ರೀ ಮುಕ್ತಿನಾಥೇಶ್ವರ ದೇವಸ್ಥಾನ. ಸುಮಾರು 1000 ವರ್ಷಗಳಷ್ಟು ಹಳೆದಾದ ಚೋಳರ ಕಾಲದಲ್ಲಿ ನಿರ್ಮಿಸಲ್ಪಟ್ಟಂಥ ದ್ರಾವಿಡ ಶೈಲಿಯ ಶಿವ ದೇವಾಲಯ ಆಗಿದೆ. ಕ್ರಿಸ್ತಶಕ 1110ರ ಸುಮಾರಿನ ತಮಿಳು ಶಾಸನಗಳನ್ನು ಹೊಂದಿರುವಂಥ ಈ ದೇವಾಲಯ ಸಂಪೂರ್ಣ ಕೆತ್ತನೆಗಳು, ಅಷ್ಟ ದಿಕ್ಪಾಲಕರ ಶಿಲೆಗಳು ಮತ್ತು ರಾಜೇಂದ್ರ ಚೋಳನ ಪ್ರತಿಮೆಗಳನ್ನು ಹೊಂದಿದೆ. ಇಲ್ಲೇನಪ್ಪ ವಿಶೇಷತೆ ಅಂತಂದರೆ, ಇಲ್ಲಿ ಕಾಣಂಥ ಬಸವನಿಗೆ ಬಂದು ನಿಮ್ಮ ಇಷ್ಟಗಳನ್ನು ಹೇಳ್ಕೊಂಡ್ರೆ ಖಂಡಿತ ಫಲಿಸುತ್ತೆ ಅನ್ನೋ ನಂಬಿಕೆ ಇದೆ. ಸೊ ನಾವುಗಳು ಎಲ್ಲರೂ ಕೂಡ ಇವತ್ತಿನ ಈ ಒಂದು ಶಾರ್ಟ್ ರೈಡನ್ನು ಈ ಜಾಗಕ್ಕೆ ಮಾಡಿದ್ವಿ. ತುಂಬ ಅಂತಂದರೆ ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ಫ್ಯಾಮಿಲಿ ಇದ್ದು ಒಂದು ಶಾರ್ಟ್ ರೈಡಲ್ಲಿ ಒಂದು ಒಳ್ಳೆಯ ಜಾಗ ನೋಡಬೇಕು ಅಂತ ಅಂದ್ಕೊಂಡ್ರೆ ಬಿನ್ನಿಮಂಗಲ, ಸೊ ಹತ್ರನೂ ಇರೋದ್ರಿಂದ ಪೀಸಾಗಿ ಒಂದು ಒಳ್ಳೆ ರೈಡು ಆಗುತ್ತೆ. ಸೊ ಇಲ್ಲಿ ನಮ್ಮ RJ ಪ್ರದೀಪ್ ಅವರು ಜಾಯ್ನ್ ಆಗಿದ್ದಾರೆ. ಸೊ ಇದೊಂಥರ ಪೀಸ್ ಆಗಿದೆ ರೈಡ್. ಆ್ಯಕ್ಚುಲಿ ಎಲ್ಲ ಏಜವರು ಇರ್ತೀವಿ, ಬಟ್ ಆದರೆ ಒಂದು ಫ್ರೆಂಡ್ಲಿ ಥರ. ಇಲ್ಲಿ ನೀವು ಯಾರನೋ ಏಜು ಪೊಸಿಷನ್ನು ಅವೆಲ್ಲ ಏನು ಮ್ಯಾಟ್ರೇ ಆಗಲ್ಲ. ಎಲ್ಲ ಬಂದಿದೆಯಾ ರೈಡಿಗೆ ಬಂದಮೇಲೆ ಎಲ್ಲರೂ ಫ್ರೆಂಡ್ಸು ಆ ಲೆಕ್ಕ. ಆಮೇಲೆ ಅವಾಗ ಈ ಥರ ಚಿಕ್ಕ ಗ್ರೂಪ್ ರೈಡ್ಗಳನ್ನ ಮಾಡಬೇಕು. ಇವಾಗ ನೆಲಮಂಗಲದಿಂದ ಚಿತ್ರದುರ್ಗ ಹೈವೇನ ತಗೊಂಡಿದ್ದೀವಿ. ಇವಾಗ ಬ್ರೇಕ್ಫಾಸ್ಟ್ ಸ್ಟಾಪ್ ಹಾಕಿ ಅದಾದ್ಮೇಲೆ ಮತ್ತೆ ರೈಡ್ ಶುರು ಆಗುತ್ತೆ. ಇದು ಒಳ್ಳೆ ಜಾಗ ಇದೆ ಆ್ಯಕ್ಚುಲಿ. ಇದು ಸಪ್ರೇಟ್ ಹಾಕ್ಸಿರೋದು ಸರ್ ಅವರು? ಆ್ಯಕ್ಚುಲಿ ಇಲ್ಲಿ ಬಂದ್ವಿ, ಬಟ್ ಇಲ್ಲಿ ಸಂಡೇ ಎಫೆಕ್ಟು. ಸೊ ಸ್ಟೂಡೆಂಟ್ಸ್ ಯಾರು ಇರೋದಿಲ್ಲ, ಹಂಗಾಗಿ ಲೇಟ್ ಸರ್ವಿಸ್ ಅಂತೆ. ಅದಕ್ಕೋಸ್ಕರ ಇಲ್ಲೇ ಪಕ್ಕದಲ್ಲಿ ಪಾಕಶಾಲೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ಇವಾಗ. ಸೊ ಆ ಕಡೆ ಅಬ್ಜೆಕ್ಟಿವ್ ಆಗಿ ತೋರಿಸೋದನ್ನ ಹಿಂಗೆ ತೋರಿಸ್ಬೋದು. ಸೂಪರ್ ಆಗಿ ಇದೆಯಾ? ಎಲ್ಲ ಫಸ್ಟ್ ಬಂದ ಆದ್ಮೇಲೆ ಇವರಲ್ಲಿ ಬರೋದು. ಇವರೇ ಅಲ್ವಾ, ಸ್ಯಾಮ್ಸಂಗ್ ಅವರೇ ಅಲ್ವಾ ಇವ್ರಿಗೆ ಕ್ಯಾಮ್ರಾ ಡಿಸ್ಪ್ಲೇ. ಸೊ ಎಲ್ಲ ಡಿಸ್ಪೋಸ್ ಆಗ್ತಾ ಇದ್ದಾರೆ ಇವಾಗ. ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರದೀಪ್ ಬ್ರೋ, ಥ್ಯಾಂಕ್ ಯು. ಬಾಯ್ ಬಾಯ್. ಎಸ್, ಸಿಗೋಣ. ಎಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲವ್ ಮಾಡಿ. ಖಂಡಿತ ಅದೇ ಬೇಕಾಗಿರೋದು ಆ್ಯಕ್ಚುಲಿ. ರಘು ಬ್ರೋ ವೈಟ್. ಸೊ ಒಂದು ಶಾರ್ಟ್ ರೈಡ್ ಮುಗೀತು. ಸೊ ಇವಾಗ ಇಲ್ಲಿ ಬೆಂಗಳೂರು ಸಿಟಿ ಒಳಗಡೆ ಓಕೆ ಗೊತ್ತಾಯಿತು. ನಾನು ಹೇಳ್ತೀನಿ ನಿಮಗೆ. ಸಿಂಪಲ್ ರೈಡು ಅಂದರೆ ಹೆಂಗೆ ಹೇಳೋದು ನಿಮಗೆ, ಎಲ್ಲ ಸಮಾನ ವಯಸ್ಕರು ಅಂತ ಏನಿಲ್ಲ. ಎಲ್ಲರೂ ವಯಸ್ಸಲ್ಲಿ ದೊಡ್ಡವರು, ಪೊಸಿಷನಲ್ಲಿ ದೊಡ್ಡವರು. ಬಟ್ ಸ್ಟಿಲ್ ಒಂದು ಮಾತುಕತೆ ಆಡಿಕೊಂಡು ಫ್ರೆಂಡ್ಲಿಯಾಗಿ ಒಂದು ವೀಕೆಂಡ್ನ ಆರಾಮಾಗಿ ಎಂಜಾಯ್ ಮಾಡಿದಷ್ಟು ಖುಷಿ ಅಂತೂ 100% ಇದೆ. ಬರ್ತಾ ಇದೆ. ಅಯ್ಯೋ ಅಲ್ಲ, ಬೆಂಗಳೂರಲ್ಲಿ ಸಂಡೇ ಕೂಡ ಇಷ್ಟೊಂದು ಟ್ರಾಫಿಕ್ ಇದೆಯಲ್ಲ. ಏನಾದರೂ ಸೋಮವಾರ ಬಂದ್ಬಿಟ್ಟಿದ್ದರೆ ಏನು ಕತೆ ನಂದು ಅಂತ ನೋಡಿ. ಇವಾಗ ನೃಪತುಂಗ ರಸ್ತೆ ಹತ್ರ ಬಂದಿದ್ದೀವಿ. ನಮ್ಮ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆಯಲ್ಲ, UIT. ಸೊ ಅದರ ಹತ್ರ ಶ್ರೀ ಅರವಿಂದ ಭವನ. ನೀವೊಂದು ಸ್ವಲ್ಪ ಹಿಂದೆನೇ ನಿಲ್ಲಿಸ್ಬಿಡಿ ಬ್ರೋ.
Yes, perspective. Yeah. So this way of approach, no commentary, nowhere. ಇದು ಹಾಸಂದಿಯ ಮೌನೇಶ್ವರ, ಅಲ್ಲಿ ಗಂಗೇಶ್ವರ, ಬ್ರಹ್ಮೇಶ್ವರ, ಚಂಡಿಕೇಶ್ವರ ಮತ್ತೆ ವೀರಭದ್ರೇಶ್ವರ, ಈ ರೀತಿಯಾಗಿ ಸುಮಾರು ಒಂದು 7-8 ದೇವಸ್ಥಾನಗಳಿದ್ದಾವೆ. ಕರ್ನಾಟಕದ ಮಿನಿ ಹಂಪೆ ಅಂತ ಕರೀಬೋದು ಆ ಊರನ್ನ. ಹೆಜ್ಜೆ ಹೆಜ್ಜೆಗೂ ಶಾಸನಗಳು, ವೀರಗಲ್ಲುಗಳು, ಸ್ಮಾರಕಗಳು, ದೇವಾಲಯಗಳು, ಬಿಡಿಭಾಗಗಳು. ಸಂತೇಬಚಳ್ಳಿಯ ಒಂದು ದೇವಸ್ಥಾನದ ಶಿಖರದಲ್ಲಿ ಭೈರವನ ಒಂದು ಶಿಲ್ಪವಿದೆ. ಆ ಭೈರವನ 2 ಕಡೆ ನಾವು ಇದೇ ರೀತಿಯ ಶಿಲ್ಪಗಳನ್ನ ಗಮನಿಸಬಹುದು. ಮುಗಿಸ್ಕೊಂಡು ಬಂದ್ವಿ. ಇಲ್ಲೇನಪ್ಪ ಅಂತಂದರೆ, ಸೊ ಈ ಹೊಯ್ಸಳ ದೇವಸ್ಥಾನ ಏನೇನಿತ್ತು ಅದ್ರ ಬಗ್ಗೆ ಎಲ್ಲ ಕ್ಲೀನಾಗಿ ಅದರದ್ದು ಸದ್ಯದ ಸಿಚುವೇಶನ್ ಹೆಂಗಿದೆ, ಏನು ಎತ್ತ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸೋಂಥ ಒಂದು ಪ್ರೋಗ್ರಾಮ್ ಆಗಿತ್ತು. ತುಂಬ ಅಂತಂದರೆ ತುಂಬ ಚೆನ್ನಾಗಿತ್ತು. ಅದನ್ನು ಮುಗಿಸ್ಕೊಂಡು ಇನ್ನೇನು ರೈಡನ್ನು ಸ್ಟಾಪ್ ಮಾಡ್ತಾಯಿದ್ದೀವಿ. ಅಂದರೆ ಇವತ್ತಿನ ರೈಡ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಬಾಯ್ ಬಾಯ್, ಸಿಗೋಣ ಸರ್, ಬಾಯ್ ಬಾಯ್. ಅಲ್ಲಿ ದಯಾನಂದ ಸರ್ ಹೊರಟ್ರು. ಬ್ರೋ ಬಾಯ್, ಸಿಗೋಣ. ಸೊ ಎಲ್ಲ ಮುಗಿಸ್ಕೊಂಡ್ವಿ, ಹೊರಟ್ವಿ. ಆಲ್ಮೋಸ್ಟ್ ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋ ಹೆಂಗಿತ್ತು ಏನು ಅಂತ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಯಾವುದಾದ್ರೂ ಒಂದು ಒಳ್ಳೆ ರೈಡ್ ಮಾಡೋಂಥ ಪ್ರಯತ್ನನ ಮಾಡ್ತೀನಿ. ಸರಿ, ನಾನು ಮಧ್ಯದಲ್ಲಿ ಅದು ಒಟ್ಟು ಅದೇ ಮ್ಯಾಪು ಫಾಲೋ ಮಾಡಿಬಿಡ್ತೀನಿ. ಮೆಜೆಸ್ಟಿಕ್ ಆದಮೇಲೆ ಅಲ್ವಾ? ಹಂಗೆ ಹೋಗ್ಬೇಕು. ವಿಜಯನಗರ ಆದಮೇಲೆ ಮೂಡ್ಲಪಾಳ್ಯ. ಏನು ಬಿಟ್ರಾ? ಇಲ್ಲ ಅಲ್ಲ. ಇದಾಗಿತ್ತು ನನ್ನ ಇವತ್ತಿನ ಕಂಪ್ಲೀಟ್ ರೈಡು. ತುಂಬ ದಿನ ಆಗಿತ್ತು ನಾನು ಈ ಥರದ್ದೊಂದು ರೈಡನ್ನು ಮಾಡಿ. ತುಂಬ ಚೆನ್ನಾಗಿತ್ತು. ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡೆ, ಒಳ್ಳೊಳ್ಳೆ ಜ್ಞಾನ ತಿಳ್ಕೊಂಡೆ, ಒಳ್ಳೊಳ್ಳೆ ವ್ಯಕ್ತಿಗಳನ್ನು ಭೇಟಿಯಾದೆ. ಸೊ ಕಂಪ್ಲೀಟಾಗಿ ಒಂದು ಶಾರ್ಟ್ ಟ್ರಿಪ್ ಆದ್ರೂ ಕೂಡ ಒಂದು ಮನಸ್ಸಿಗೆ ನೆಮ್ಮದಿ ಸಿಗೋಷ್ಟು ಒಂದು ರಿಫ್ರೆಶ್ಮೆಂಟ್ ಅಂತೂ ಸಿಕ್ತು. ಇದೇ ರೀತಿ ನೆಕ್ಸ್ಟ್ ಯಾವ ರೈಡನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಜೊತೆಗೆ ಇವತ್ತಿನ ನಮ್ಮ ರೈಡ್ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ, ಇನ್ನೂ ಇದೇ ರೀತಿ ಒಳ್ಳೊಳ್ಳೆ ಮೋಟೋ ಬ್ಲಾಗ್ಸ್ಗಳು ಮತ್ತೆ ನನ್ನ ಚಾನಲಲ್ಲಿ ಬರುತ್ತೆ ಅಂತ ಹೇಳ್ತಾ, ಆ್ಯಂಡ್ ಸಾರಿ ಇಷ್ಟು ದಿನ ನಾನು ಮೋಟೋ ಬ್ಲಾಗ್ನ ಮಾಡದೇ ಇದ್ದಿದ್ದಕ್ಕೆ. ಇಷ್ಟು ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ